ಅವನಿಗೆ ಮೊದಲ ಪತ್ನಿ ಜೊತೆ ಡಿವೋರ್ಸ್ ಆಗಿತ್ತು. ಅವಳಿಗೂ ಕೂಡ ಮೊದಲ ಪತಿಯ ಜೊತೆಗೆ ವಿಚ್ಛೇದನ ಸಿಕ್ಕಿತ್ತು. ಅದರರ್ಥ ಅವನಿಗೆ ಪತ್ನಿ ಇಲ್ಲ, ಈಕೆ ಗಂಡ ಇಲ್ಲ. ಈ ಗ್ಯಾಪ್ ಅಲ್ಲಿ ಹಳೆಯ ಸ್ನೇಹಿತರಾಗಿದ್ದಂಥ ಈ ಒಂಟಿ ಜೀವಗಳು ಮತ್ತೆ ಒಂದಾಗಿತ್ತು. ಇದು ಇಮ್ದಾದ್ ಬಾಷಾ ಹಾಗೆ ಉಜ್ಮಾ ಖಾನ್ ಅನ್ನುವಂಥ ಕಲಿಯುಗದ ಪ್ರೇಮಿಗಳ ಕಥೆ. ಆದ್ರೆ ಅಂತ್ಯ ಇದೆಯಲ್ಲ ಈ ಕೇಸ್ನಲ್ಲಿ, ಅದು ಭೀಕರ. ಯಾಕಂದ್ರೆ ಮೊದಲ ಪತಿಯೊಂದಿಗೆ ಡಿವೋರ್ಸ್ ಅನ್ನ ಪಡೆದಿದ್ದಂತಹ ಉಜ್ಮಾ ಖಾನ್ಗೆ ಪಾಕಿಸ್ತಾನದ ಯುವಕನ ಜೊತೆ ಮದುವೆ ಫಿಕ್ಸ್ ಆಗಿತ್ತು. ಈಕೆ ಕೂಡ ಒಪ್ಪಿದ್ಲು. ಆದ್ರೆ ಇದರಿಂದ ಕೋಪಗೊಂಡಂಥ ಬಾಷಾ ಕೋಪದ ಕೈಗೆ ಬುದ್ಧಿ ಕೊಟ್ಟಿದ್ದ, ಆಕೆಯ ಉಸಿರನ್ನೇ ನಿಲ್ಲಿಸಿದ್ದ. ಇಷ್ಟಕ್ಕೆ ಕಥೆ ನಿಂತಿಲ್ಲ, ಇಲ್ಲೊಂದು ದೊಡ್ಡ ನಾಟಕ ನಡೆದಿದೆ. ಈ ಕೇಸ್ ಹೊರಗಡೆ ಬಂದಿದ್ದು ಹೇಗೆ, ಇದು ಕೊಲೆ ಅನ್ನೋದು ಬಯಲಾಗಿದ್ದು ಹೇಗೆ ಅನ್ನೋದಿದೆಯಲ್ಲ, ಅದೇ ಈ ಕೇಸ್ನಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರೋದು. ಜನವರಿ 1ನೇ ತಾರೀಕು ಹೊಸ ವರ್ಷದ ಮೊದಲ ದಿನ. ಆವತ್ತು ಕುಂದಲಹಳ್ಳಿಯಲ್ಲಿ ಉಜ್ಮಾ ಖಾನ್ ಅನ್ನುವಂಥ ಮಹಿಳೆ ಮೃತಪಟ್ಟಿರ್ತಾಳೆ. ಮನೆಯೊಂದರಲ್ಲಿ ಉಜ್ಮಾ ಖಾನ್ನ ಮೃತದೇಹ ಪತ್ತೆಯಾಗಿರುತ್ತೆ. ಘಟನಾ ಸ್ಥಳಕ್ಕೆ HAL ಠಾಣಾ ಪೊಲೀಸರು ಹೋಗಿ ಭೇಟಿ ಕೊಡ್ತಾರೆ, ಪರಿಶೀಲನೆ ಮಾಡ್ತಾರೆ. ವಿಪರ್ಯಾಸ ಅಂದ್ರೆ ಆ ಮಹಿಳೆ ಮೃತಪಟ್ಟಂತಹ ಮನೆ ಇದೆಯಲ್ಲ, ಉಜ್ಮಾ ಖಾನ್ ಮೃತಪಟ್ಟಂತಹ ಮನೆ, ಅದೇ ಮನೆಯಲ್ಲಿ ಮತ್ತೋರ್ವ ವ್ಯಕ್ತಿ ಕೂಡ ಅಸ್ವಸ್ಥನಾಗಿ ಬಿದ್ದಿದ್ದ. ಆತ ಹಾರ್ಪಿಕ್ ಸೇವಿಸಿ ಅಸ್ವಸ್ಥನಾಗಿದ್ದ. ಆತನ ಹೆಸರು ಇಮ್ದಾದ್ ಬಾಷಾ, 54 ವರ್ಷ. ವೃತ್ತಿಯಲ್ಲಾತ ಇಂಜಿನಿಯರ್. ಈ ವೇಳೆ ಇಬ್ರು ಕೂಡ ವಿಷ ಸೇವಿಸಿರುವುದಾಗಿ ಆತ ಹೇಳಿಕೆಯನ್ನ ಕೊಟ್ಟಿದ್ದ. ಪೊಲೀಸರು ಕೇಳಿದಂತಹ ಸಂದರ್ಭದಲ್ಲಿ, ನಾವಿಬ್ರು ಕೂಡ ಸೂಸೈಡ್ಗೆ ಅಟೆಂಪ್ಟ್ ಮಾಡಿದ್ವಿ, ಆಕೆ ಸತ್ತು ಹೋದ್ಲು, ನಾನು ಮಾತ್ರ ಬದುಕುಳಿದೆ ಅನ್ನುವಂಥ ಕಥೆಯನ್ನ ಹೇಳಿದ್ದ ಇಮ್ದಾದ್. ಪೊಲೀಸರು ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಶುರು ಮಾಡಿದ್ರು. ಈಗ ಅವ್ರ ಕತೆ ಓಪನ್ ಆಗುತ್ತೆ. ಇಮ್ದಾದ್ ಹಾಗೆ ಉಜ್ಮಾ ಖಾನ್ ಅವರಿಬ್ರು ಕೂಡ ಸಂಬಂಧಿಕರು. ಮದುವೆಗೂ ಮುಂಚೆ ಇಬ್ರು ಕೂಡ ಪರಸ್ಪರ ಪ್ರೀತಿಸ್ತಾ ಇದ್ರಂತೆ. ಆದ್ರೆ ಉಜ್ಮಾ ಹಾಗೆ ಇಮ್ದಾದ್ ಪ್ರೀತಿಗೆ ಕುಟುಂಬಸ್ಥರು ಒಪ್ಪಿರ್ಲಿಲ್ಲ. ಹೀಗಾಗಿ ಇಮ್ದಾದ್ ಉಜ್ಮಾ ಖಾನ್ ಬೇರೆ ಬೇರೆಯವರನ್ನ ಮದುವೆಯಾಗಿರ್ತಾರೆ. ಇತ್ತೀಚೆಗೆ ಗಂಡನಿಂದ ಉಜ್ಮಾ ಖಾನ್ ಡಿವೋರ್ಸ್ ಅನ್ನ ಪಡ್ಕೊಂಡಿರ್ತಾಳೆ. ಮತ್ತೊಂದ್ ಕಡೆ ದುಬೈನಲ್ಲಿದ್ದಂತಹ ಇಮ್ದಾದ್ ಬಾಷಾ, ಆತ ಕೂಡ ಪತ್ನಿಯಿಂದ ಡಿವೋರ್ಸ್ ಅನ್ನ ಪಡೆದಿರ್ತಾನೆ. ಬೆಂಗಳೂರಿಗೆ ಬಂದು ಇಲ್ಲೇ ಒಂದು ಕಂಪನಿನಲ್ಲಿ ಕೆಲಸ ಮಾಡ್ತಿರ್ತಾನೆ. ಹೀಗಾಗಿ ಇಬ್ಬರ ವಿಚ್ಛೇದನದ ಬಳಿಕ ಇವರಿಬ್ರು ಕೂಡ ಮತ್ತೆ ಒಂದಾಗಿರ್ತಾರೆ, ಪರಸ್ಪರ ಹತ್ರ ಆಗಿರ್ತಾರೆ. ಈ ಮಧ್ಯೆ ಉಜ್ಮಾ ಖಾನ್ಗೆ ಬೇರೆ ಮದುವೆ ಮಾಡೋಕೆ ಕುಟುಂಬಸ್ಥರು ನಿರ್ಧಾರವನ್ನ ಮಾಡಿದ್ರಂತೆ. ದುಬೈನಿಂದ ವಾಪಸ್ ಬಂದ್ಮೇಲೆ, ಇಬ್ಬರದ್ದು ಡಿವೋರ್ಸ್ ಆದ್ಮೇಲೆ ಇಬ್ಬರ ನಡುವೆ ಮತ್ತೆ ಪ್ರೀತಿ ಪ್ರೇಮ ಎಲ್ಲ ಚಿಗುರಿತ್ತು, ಬಹಳಷ್ಟು ಕ್ಲೋಸ್ ಆಗಿದ್ರು. ಈ ಗ್ಯಾಪ್ ನಲ್ಲಿ ಒಂದ್ಸಲ ಮುಂಬೈಗೆ ಹೋಗ್ಬೇಕಾಗತ್ತೆ ಇಮ್ದಾದ್ ಬಾಷಾ. ಅದೇ ಸಂದರ್ಭದಲ್ಲಿ ಉಜ್ಮಾ ಖಾನ್ಗೆ ಮತ್ತೊಂದು ಮದುವೆ ಮಾಡೋಕೆ ಆಕೆಯ ಕುಟುಂಬಸ್ಥರು ನಿರ್ಧಾರ ಮಾಡೋದು. ಮ್ಯಾಟ್ರಿಮೋನಿಯಲ್ಲಿ ಆಸ್ಟ್ರಿಯಾ ದೇಶದ ಅರ್ಷದ್ ಎಂಬಾತನ ಸಂಪರ್ಕ ಆಗುತ್ತಂತೆ. ಮೂಲತಃ ಅರ್ಷದ್ ಪಾಕಿಸ್ತಾನ ಮೂಲದವನು, ಆಸ್ಟ್ರಿಯಾದಲ್ಲಿ ನೆಲೆಸಿದ್ದ. ಇಂಟ್ರೆಸ್ಟಿಂಗ್ಲಿ ಉಜ್ಮಾ ಖಾನ್ ಕೂಡ ಆತನನ್ನ ಮದುವೆ ಆಗೋದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ಲು. ಆತನ ಜೊತೆ ಮೊಬೈಲ್ ಸಂಭಾಷಣೆಯನ್ನ ಈ ಉಜ್ಮಾ ಖಾನ್ ಮಾಡ್ತಾ ಇದ್ಲು. ಆದ್ರೆ ಉಜ್ಮಾ ಮತ್ತೋರ್ವನನ್ನ, ಯಾರೋ ಪಾಕಿಸ್ತಾನ ಮೂಲದವನನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ ಅನ್ನೋದನ್ನ ಈ ಇಮ್ದಾದ್ ಬಾಷಾ ತಿಳ್ಕೊಂಡಿದ್ದ. ಅದ್ ಹೇಗೆ ಅಂತಂದ್ರೆ, ಆಕೆಯ ಮೊಬೈಲ್ನಲ್ಲೇ ಯಾವುದೋ ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದ್ದಂತೆ ಇಮ್ದಾದ್ ಬಾಷಾ. ಇವಳು ಯಾರ ಜೊತೆ ಮಾತನಾಡ್ತಾಳೆ, ಯಾರ ಜೊತೆ ಸಂಪರ್ಕದಲ್ಲಿದ್ದಾಳೆ ಅನ್ನೋದನ್ನ ತಿಳ್ಕೊಳ್ಳೋಕೆ. ಆ ಮೂಲಕ ಅವನಿಗೆ ಉಜ್ಮಾ ಖಾನ್ ಬೇರೆಯವನ ಜೊತೆ ಮಾತನಾಡ್ತಾ ಇರೋದು, ಮದುವೆಗಾಕಿ ಒಪ್ಪಿಗೆ ಕೊಟ್ಟಿರೋದು ಎಲ್ಲವೂ ಕೂಡ ಗೊತ್ತಾಗಿರುತ್ತೆ. ಹಾಗಾಗಿ ಒಂದು ಪ್ಲಾನ್ ಮಾಡ್ತಾನೆ. ಆ ಪ್ಲಾನ್ ಏನು ಅಂದ್ರೆ, 2024 ಡಿಸೆಂಬರ್ 31ನೇ ತಾರೀಕು ರಾತ್ರಿ ಉಜ್ಮಾಳನ್ನ ತನ್ನ ಮನೆಗಾತ ಕರೆದಿದ್ದ. ಮನೆಗೆ ಬರೋದು ಹೋಗೋದೆಲ್ಲ ನಡೀತಾ ಇತ್ತು. ಹಾಗಾಗಿ ನಾರ್ಮಲ್ ಆಗಿ ನಮ್ಮ ಮನೆಗೆ ಬಾ, ಹೊಸ ವರ್ಷವನ್ನ ಜೊತೆಯಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಉಜ್ಮಾ ಖಾನ್ಲನ್ನ ಕರೆದಿದ್ದ ಈ ಇಮ್ದಾದ್ ಬಾಷಾ. ತಾನು ಮಾಡಿದಂಥ ಅಡುಗೆ, ಒಂದು ಒಳ್ಳೆ ಅಡುಗೆ ಮಾಡಿ ಅದರ ಫೋಟೋನ ಉಜ್ಮಾಗೆ ಕಳಿಸಿದ್ದ. ಆ ಫೋಟೋನ ನೋಡಿ ದಾಟ್ ಲುಕ್ ಸಿಸ್ಲಿಂಗ್ ಅಂತ ಹೇಳಿ ಮೆಸೇಜ್ ಅನ್ನ ರಿಪ್ಲೈನ ಮಾಡಿರ್ತಾಳೆ ಈ ಉಜ್ಮಾ ಖಾನ್. ಆ ನಂತರ ರಾತ್ರಿ 9:30ಕ್ಕೆ ನೇರವಾಗಿ ಇಮ್ದಾದ್ ಬಾಷಾನ ಮನೆಗೆ ಬಂದಿರ್ತಾಳೆ. ಆದ್ರೆ ಉಜ್ಮಾ ಖಾನ್ ಇಮ್ದಾದ್ ಬಾಷಾ ಮನೆಗೆ ಬರ್ತಾ ಇದ್ದ ಹಾಗೆ ಇಬ್ಬರ ನಡುವೆ ಜಗಳ ಆಗಿದೆ, ಭಯಂಕರ ಜೋರ್ ಜಗಳ. ಅಕ್ಕಪಕ್ಕದವರು ಸೆಕ್ಯೂರಿಟಿ ಗಾರ್ಡ್ಗೆ ಇನ್ಫಾರ್ಮ್ ಮಾಡ್ತಾರೆ. ಹಾಗಾಗಿ ಸೆಕ್ಯೂರಿಟಿ ಗಾರ್ಡ್ ಬಂದು ಮಧ್ಯರಾತ್ರಿ ಬಾಗಿಲು ಬಡಿತಾನೆ. ಆದ್ರೆ ಎಷ್ಟೇ ಬಾಗಿಲು ಬಡಿದ್ರೂ ಕೂಡ ಇಮ್ದಾದ್ ಬಾಷಾ ಬಾಗಿಲು ಓಪನ್ ಮಾಡಿರಲ್ಲ. ಆಯ್ತು ಸರಿ ಹೋದ್ರು ಅನ್ಸತ್ತೆ ಅಂತ ಹೇಳಿ ಆತ ವಾಪಸ್ ಹೋಗಿರ್ತಾನೆ. ಆದ್ರೆ ಜನವರಿ 1ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ, ಇಷ್ಟೆಲ್ಲ ರಾತ್ರಿ ಗಲಾಟೆ ಎಲ್ಲ ಆದ ನಂತರ ಬೆಳಗ್ಗೆ 11 ಗಂಟೆಗೆ ಇಮ್ದಾದ್ ಬಾಷಾ ಹೊರಗಡೆ ಬಂದಿದ್ದ. ಆದ್ರೆ ಉಜ್ಮಾ ಖಾನ್ನ ಯಾವುದೇ ಚಲನವಲನ CCTVಯಲ್ಲಿ ಇರಲಿಲ್ಲ. ಈತನ ಚಲನವಲನ ಮಾತ್ರ ಸಿಕ್ಕಿತ್ತು. ಆನಂತರ ಮಧ್ಯಾಹ್ನ 12:30ಕ್ಕೆ, ಜನವರಿ 1ನೇ ತಾರೀಕು ಮಧ್ಯಾಹ್ನ 12:30ಕ್ಕೆ
ನಾವಿಬ್ರು ಸಾಯ್ತಾ ಇದ್ದೀವಿ, ಯಾಕಂದ್ರೆ ನನ್ನ ಮೊದಲ ಪತ್ನಿ ನಮ್ಮಿಬ್ಬರ ಸಂಬಂಧಕ್ಕೆ ಅಡ್ಡಿ ಬರ್ತಿದ್ದಾಳೆ, ನಮ್ಮಿಬ್ಬರಿಗೂ ಮದುವೆಯಾಗುವುದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಇದೇ ಇಮ್ದಾದ್ ಪಾಷಾ ತನ್ನ ಸಂಬಂಧಿಕರಿಗೊಬ್ಬರಿಗೆ ಮೆಸೇಜ್ ಮಾಡಿದ್ದ. ತಕ್ಷಣ ಆ ಸಂಬಂಧಿಕರು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರು. ಹಾಗಾಗಿ ಸ್ಥಳಕ್ಕೆ ಪೊಲೀಸರು ಬಂದು ಇಮ್ದಾದ್ ಪಾಷಾನನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಿತ್ತು. ಅಲ್ಲಿ ಅವರಿಗೆ ಈ ಉಸ್ಮಾ ಖಾನ್ಲ ಮೃತದೇಹ ಪತ್ತೆಯಾಗಿತ್ತು. ಇದು ಇಮ್ದಾದ್ ಪಾಷಾ ಹೇಳಿದ್ದಂಥ ಕತೆ. ಬಟ್ ವೆರಿ ಇಂಟ್ರೆಸ್ಟಿಂಗ್ಲಿ ಇಬ್ರು ಜೊತೆಯಾಗಿ ವಿಷ ಸೇವಿಸಿಲ್ಲ, ಇಮ್ದಾದ್ ಪಾಷಾನೇ ಉಸ್ಮಾ ಖಾನ್ಲನ್ನ ಮರ್ಡರ್ ಮಾಡಿದ್ದಾನೆ ಅನ್ನುವಂಥ ವಿಚಾರ ಬಯಲಾಗೋದು ಪೋಸ್ಟ್ ಮಾರ್ಟಮ್ ಸಂದರ್ಭದಲ್ಲಿ. ಯಾಕಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಉಸ್ಮಾ ಖಾನ್ ಸಾವನ್ನಪ್ಪಿರೋದು ಈತ ಮೆಸೇಜ್ ಮಾಡಿರ್ತಾನಲ್ಲ, ನಾವು ವಿಷ ತೆಗೆದುಕೊಳ್ತಾ ಇದೀವಿ ಅಂತ ಹೇಳಿ, ಅದಕ್ಕೂ 12 ಗಂಟೆ ಮುಂಚೆ. ಹಾಗಾಗಿ ಪೊಲೀಸರಿಗೆ ಉಸ್ಮಾ ಖಾನ್ಲ ಸಾವಿನಲ್ಲಿ ಈತನ ಪಾತ್ರ ಇರೋದು ಕನ್ಫರ್ಮ್ ಆಗುತ್ತೆ. ಅದ್ರ ಜೊತೆಗೆ ಉಸ್ಮಾ ಖಾನ್ ಕಾಲಿನ ಸಾಕ್ಸ್ ಹಾಗೆ ಇರುತ್ತೆ, ಆಕೆ ಧರಿಸಿದ್ದಂಥ ಬುರ್ಖಾ ಕೂಡ ಹಾಗೆ ಇತ್ತು. ಹಾಗಾಗಿ ಆಕೆ ಎಂಟರ್ ಆಗ್ತಾ ಇದ್ದ ಹಾಗೆ ಒಂದು ಜೋರ್ ಜಗಳ ಆಗಿತ್ತಲ್ಲ, ಆ ಜಗಳದ ಸಂದರ್ಭದಲ್ಲಿ ಆಕೆಗೇನೋ ಈತ ಮಾಡಿದ್ದಾನೆ ಅನ್ನುವುದು ಪೊಲೀಸರಿಗೆ ಕನ್ಫರ್ಮ್ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಉಸ್ಮಾ ಹಾಗೆ ತನ್ನ ನಡುವಿನ ಸಂಬಂಧ ಗೊತ್ತಾಗಬಾರ್ದು ಅಂತ ಹೇಳಿ ಆಕೆಯ ಮೊಬೈಲ್ ತಗೊಂಡು ತನ್ನ ಹಾಗೂ ಆಕೆಯ ಚಾಟ್ಗಳನ್ನ ಕೂಡ ಈ ಇಮ್ದಾದ್ ಪಾಷಾ ಡಿಲೀಟ್ ಮಾಡಿದ್ನಂತೆ. ಸದ್ಯ ಪೊಲೀಸರು ಉಸ್ಮಾ ಖಾನ್ಲ ಸಾವಿಗೆ ಸಂಬಂಧಪಟ್ಟ ಹಾಗೆ ಇಮ್ದಾದ್ ಪಾಷಾನನ್ನ ಆಸ್ಪತ್ರೆಯಿಂದ ಸೀದಾ ಜೈಲಿಗೆ ಕಳುಹಿಸುವಂತಹ ಕೆಲಸವನ್ನ ಮಾಡಿದ್ದಾರೆ.